ಆಂತರಿಕ ಕಿತ್ತಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಸರ್ಕಸ್ ಅಧಿವೇಶನ ಹೊತ್ತಲ್ಲೇ ಕುಮಾರಣ್ಣನಿಗೆ ಹೊಸ ತಲೆನೋವು. ವರಿಷ್ಠರ ಮೇಲೆ ಜೆಡಿಎಸ್ನ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಮುನಿಸಿಕೊಂಡಿರುವ ಶಾಸಕರ ಸಮಾಧಾನಕ್ಕೆ ಸಭೆ. ಜೆಡಿಎಸ್ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು. ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನ ಹಿನ್ನೆಲೆ ಒಗ್ಗಟ್ಟಾಗಿರಲು ಸೂಚನೆಯನ್ನ ನೀಡಲಿದ್ದಾರೆ ಕುಮಾರಸ್ವಾಮಿ ಅವರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಬಿಜೆಪಿ ಜೊತೆ ಈಗಾಗಲೇ ಎಚ್ಡಿಕೆ ಸಮನ್ವಯ ಸಭೆಯನ್ನ ನಡೆಸಿದ್ದಾರೆ. ಆಂತರಿಕ ಕಿತ್ತಾಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಈಗ ಕುಮಾರಸ್ವಾಮಿ ಅವರ ಮುಂದೆ ಇರುವಂತ ದೊಡ್ಡ ಸವಾಲು. ಅಧಿವೇಶನದ ಹೊತ್ತಲ್ಲೇ ತಮ್ಮ ಶಾಸಕರನ್ನ ಕರೆಸಿ ಸಭೆಯನ್ನ ನಡೆಸೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಕಾರಣ ವರಿಷ್ಠರ ಮೇಲೆ ಜೆಡಿಎಸ್ನ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಮೊನ್ನೆ ಬಿಜೆಪಿಯ ಜೊತೆಗೆ ಸಮನ್ವಯ ಸಮಿತಿಯ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಕೆಲವು ಜೆಡಿಎಸ್ನ ಶಾಸಕರು ಮಾತ್ರ, ನಾಯಕರು ಮಾತ್ರ ಕಾಣಿಸಿಕೊಳ್ತಾರೆ. ಉಳಿದಂತ ಜೆಡಿಎಸ್ ಶಾಸಕರು ಇರಲೇ ಇಲ್ಲ. ಅಂದ್ರೆ ಬಿಜೆಪಿ ಜೊತೆಗಿನ ಸಖ್ಯ ಜೆಡಿಎಸ್ನ ಶಾಸಕರಿಗೆ ಸಾಕಾಗ್ಬಿಟ್ಟಿದೆಯಾ ಅಥವಾ ಇಷ್ಟ ಇಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಗ್ರಾಸ ಆಗಿತ್ತು. ಇದೆಲ್ಲದರ ನಡುವೆ ಈಗ ಕುಮಾರಸ್ವಾಮಿ ಅವರಿಗೆ ಸವಾಲು ಅಂತ ಅಂದ್ರೆ ವರಿಷ್ಠರ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತ ಶಾಸಕರನ್ನ ಕರೆಸಿ ಸಮಾಧಾನ ಮಾಡೋದು. ಅದರಲ್ಲೂ ಈಗ ಬಜೆಟ್ ಅಧಿವೇಶನ ಬೇರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಜೊತೆಗಿರಬೇಕು ಮೈತ್ರಿ ಮಾಡಿಕೊಂಡಿರುವಂತ ಜೆಡಿಎಸ್. ಇಲ್ಲಿ ಒಗ್ಗಟ್ಟಿಲ್ಲ ಅಂತ ಅಂದ್ರೆ ಸರ್ಕಾರವನ್ನ ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತಿಳಿ ಹೇಳುವಂತಹ ಸಾಧ್ಯತೆ ಇದೆ ಜೆಡಿಎಸ್ ಶಾಸಕರಿಗೆ.